ಆಮೇಲೆ ಕರಿವೇನವ ಅವೆಲ್ಲ ಶಾಲಿಗ್ರಾಮಗಳು. ಶಾಲಿಗ್ರಾಮದ ಯಾಕೆ ಅದಕ್ಕೆ ಅಷ್ಟು ಮಹತ್ವ ಅಂದ್ರೆ ಬ್ರಹ್ಮದೇವರು ಹುಳ ಆಗಿ ಅದ್ರೊಳಗೆ ಚಕ್ರ ಅದು ಕರೀತಾರೆ. ಹಿಂಗಾಗಿ ಬ್ರಹ್ಮದೇವರು ವಿಷ್ಣುವಿನ ಮಗ ಕಟ್ಟಿ ಮಾಡಿದಂತಹ ಶಿಲ್ಪದೊಳಗ ದೇವರು ಸ್ವತಃ ಬಂದು ಅಲ್ಲಿ ನೆಲೆಸಿರ್ತಾನೆ. ಹಿಂಗಾಗಿ ಶಾಲಿಗ್ರಾಮಗಳ ಮಹತ್ವ ನಮ್ಮ ವೈಷ್ಣವರೊಳಗೆ ಬಹಳ. ಹಿಂಗಾಗಿ ನಾವು ಶಾಲಿಗ್ರಾಮಕ್ಕೆ ಅತಿ ಮಹತ್ವ ಕೊಡ್ತೇವೆ ಮತ್ತು ಅದನ್ನೇ ವಿಷ್ಣು ಅಂತ ತಿಳ್ಕೊಂಡು ಪೂಜೆ ಮಾಡ್ತೇವೆ. ಅದರಲ್ಲಿ ನಾನಾ ರೂಪವ, ಮತ್ಸ್ಯ ಶಾಲಿಗ್ರಾಮ, ಕೂರ್ಮ ಶಾಲಿಗ್ರಾಮ, ನರಸಿಂಹ ಶಾಲಿಗ್ರಾಮ, ಹಯಗ್ರೀವ ಶಾಲಿಗ್ರಾಮ, ಆಮೇಲೆ ರಾಮಕೃಷ್ಣ ಶಾಲಿಗ್ರಾಮ, ಈ ತರ ಅವನಿಗೆ ಎಷ್ಟು ಅವತಾರಗಳಾಗ್ಯಾವ. ವೇದವ್ಯಾಸ ಶಾಲಿಗ್ರಾಮ ಅಂತದ. ಅವೆಲ್ಲ ರೂಪಗಳು ಶಾಲಿಗ್ರಾಮದೊಳಗೆ ಸಿಗ್ತಾವ. ಅಲ್ಲಿಟ್ಟಿರುವುದೇ ಶಂಖಗಳು. ಇವೆಲ್ಲ ಏನದ ಅಂದ್ರೆ ಇವು ಸಣ್ಣ ಸಣ್ಣ ಎಲ್ಲ ಕೆಲವೊಬ್ರು ಭಕ್ತರುಗಳು ಕೊಟ್ಟಿರ್ತಾರ. ಅವ್ರ ಮನೆಯೊಳಗೆ ಅನಾನುಕೂಲ ಆಗಿರ್ತದ, ಪೂಜೆದು ಆಗುದಿಲ್ಲ ಅಂತೇಳಿ ಅವ್ರು ತಂದು ಕೊಟ್ಟಿರ್ತಾರ. ಹಿಂಗಾಗಿ ಆ ಮೂರ್ತಿಗಳು ಇವೇನು ರಾಜಮನ್ತಂದಲ್ಲ, ಇವೆಲ್ಲ ಭಕ್ತರ ಮನೆತನ ಕೊಟ್ಟಿದ್ದು. ಆಮೇಲೆ ಅಲ್ಲಿ ಹನುಮನ್ ದೇವ್ರನ್ನ ಸ್ಥಾಪನೆ ಮಾಡ್ಯಾರ. ಹಿಂಗಾಗಿ ಇದಿಷ್ಟು ಇಲ್ಲಿ ವಸ್ತು. ಅದಕ್ಕೆ ನಮ್ಮ ಶಾಸ್ತ್ರದೊಳಗೆ ಅದಕ್ಕೆ ಗೈಡ್ಲೈನ್ಸ್ ಇರ್ತಾವ. ಅವು ಡಿಫ್ರೆಂಟ್ ಇವನೇ ಇರ್ತಾವ. ಅವತರ ಆಕಾರ, ಆಮೇಲೆ ಅವತ್ರೊಳಗಿರುವ ಚಕ್ರಗಳು ಎಲ್ಲ ಬೇರೆ ಬೇರೆ ಇರ್ತಾವ. ಅದಕ್ಕೆ ನಾವು ಅದನ್ನು ಮೊದಲು ಒಯ್ದು ಪಂಡಿತರ ಹತ್ರ ತೋರಿಸ್ತೇವೆ. ಅವ್ರು ಅದನ್ನು ಹೇಳ್ತಾರೆ. ಅದು ರೆಫರ್ ಮಾಡಿ ಹೇಳ್ತಾರೆ, ಇದು ಇಂಥ ಶಾಲಿಗ್ರಾಮಪ್ಪ ಅಂತೇಳಿ. ಅದ್ರ ಪ್ರಕಾರ ನಾವು ಮಾಡ್ಕೋತ ಹೋಗ್ತೀವಿ. ಶಾಲಿಗ್ರಾಮಕ್ಕೆ ನಿತ್ಯ ಪೂಜೆ, ಮನೆಯೊಳಗಿದ್ದ ನಿತ್ಯ ಪೂಜೆ, ಅದಕ್ಕೆ ನಿತ್ಯ ನೈವೇದ್ಯ ಆಗಬೇಕು. ಈಗ ಒಂದು ಮುಷ್ಟಿ ಒಳಗೆ ಮುಚ್ಚುವಂಥ ಶಾಲಿಗ್ರಾಮ ಇತ್ತು ಅಂದ್ರೆ ಅದಕ್ಕೆ ಸಕ್ಕರೆ, ಹಾಲು ಇಷ್ಟೇ ಮಾಡ್ತಾರೆ ಕೆಲವೊಬ್ರು. ಆದರೂ ಅನ್ನ ಮಾಡಿ ನೈವೇದ್ಯ ಮಾಡೋದು ಅಗದಿ ಉತ್ತಮ. ಆಮೇಲೆ ಕೈ ಮುಚ್ಚೋಕ್ಕಿಂತ ದೊಡ್ಡ ಇದ್ದು ಅಂದ್ರೆ ಅವತ್ರನ್ನ ಕೆಲವೊಬ್ರು ವರ್ಷಕ್ಕೊಮ್ಮೆ ತೆಗಿತಾರೆ. ಯಾಕಂದ್ರೆ ನಿತ್ಯ ಪೂಜೆ ಮಾಡಿ ಅವಕ್ಕೆ ಅಷ್ಟು ಪ್ರಮಾಣದೊಳಗೆ ಅಷ್ಟು ಅನ್ನ ಆಗ್ಬೇಕು. ಎಷ್ಟು ದೊಡ್ಡದು ಹಾಕೋತ ಹೋಗ್ತದೋ ಅಷ್ಟು ಅನ್ನ ಹೆಚ್ಚು ಹಾಕೋತ ನೈವೇದ್ಯ ಜಾಸ್ತಿ ಮಾಡ್ಕೋಬೇಕು. ಹಂಗೆ ಶಾಸ್ತ್ರದೊಳಗೆ ಇರ್ತದ. ಈಗ ಪ್ರಮಾಣ ಅಂತ ಆಯ್ತು. ನೈವೇದ್ಯ ಮಾಡಿದ್ದು ನಮ್ಮ ಮನೆಯೊಳಗೆ ಎಷ್ಟು ಜನ ಇದ್ದಾರೆ ಒಟ್ಟರಿಗೆ ಅದು ಸಾಲಷ್ಟಿರ್ಬೇಕು. ಈಗ ಅತಿಶಯ ಮಾಡಿ ಚಲ್ಲಿಕ್ಕೂ ಬರಂಗಿಲ್ಲ, ಚಲ್ಲಿದ್ರು ಪಾಪ. ಆಮೇಲೆ ಬ್ರಾಹ್ಮಣ ಹಾಕ್ಬೇಕು. ಅದೆಲ್ಲ ಈಗ ಕಲಿಯುಗದೊಳಗೆ ಅವೆಲ್ಲ ಆಗುದಿಲ್ಲ. ಅದಕ್ಕೆ ಈಗ ಅನ್ನ ಹೆಚ್ಚಾದ್ರೂ ಸಹಿತ ಮಾಡ್ಬೇಕನ್ನೋ ಮನಸ್ಸೆಲ್ಲರಿಗೆ ಕಡಿಮೆ ಅದ. ಆದ್ರೂ ದೇವರ ಅದು ಅವನ ಇಚ್ಛಾ ಅದ, ಅವನ ಸಂಕಲ್ಪ ಅದ, ಕಲಿಯುಗ ಅದ. ಆದ್ರೂ ಇಷ್ಟರ ಮಾಡಿಸೋತಾನ. ಆಯ್ತು, ಅವ ಅಷ್ಟು ಕರುಣಾಳು ಇದ್ದಾನ. ಎಷ್ಟು ಮಾಡಿಸ್ಕೊಂಡು ಮತ್ತೆ ಪುಣ್ಯ ನಮ್ಗೆ ಹೆಚ್ಚಿಕೊಳ್ಳಿ ಅಂತಾನೆ. ಕಲಿಯುಗದೊಳಗೆ ನಾಮಸ್ಮರಣೆ ಮಾಡಿದ್ರೆ ಹೆಚ್ಚು ಪುಣ್ಯ ಅದ. ಈಗ ಹಿಂದಕಿನವ್ರಿಗತೆ ನಾವು ತಪಸ್ಸು ಮಾಡಬೇಕಾಗಿಲ್ಲ ಅಥವಾ ವೃತ ನಿಯಮಗಳು ಮಾಡ್ಬೇಕಾಗಿಲ್ಲ. ಈ ಬರೇ ಒಂದು ನಾಮಸ್ಮರಣೆ ಮಾಡಿದ್ರೆ ಸಾಕು, ಅವರಷ್ಟು ಪುಣ್ಯ ನಮಗದ. ಇಷ್ಟ ನಮಗೆ ಭಗವಂತ ದಯಪಾಲಿಸಿದ್ರು. ಇನ್ನ ಮಂದಿ ಒಳಗೆ ಅದು ಕಲಿಬಾ ಇದರಿಂದ ಅದು ಬರ್ತದ. ಹಂಗೆ ಅದು ದೇವರೊಳಗೆ ತಿರಸ್ಕಾರ ಭಾವನೆ, ಮನೆಯೊಳಗೆಲ್ಲ ಕಲಹಗಳು, ಯಾವುದು ಇದು ಸಂಸಾರ ಸುಖಕ್ಕೆ ಬೆನ್ನು ಹತ್ತಿರ್ತಾನೆ. ಹಿಂಗಾಗಿ ಮನೆಯೊಳಗೆ ಕಷ್ಟಗಳಾದ ಬರ್ತಾವ. ಆದರೂ ದೇವ್ರ ಒಮ್ಮೆ ನಾಮಸ್ಮರಣೆ ಮಾಡಿದ್ರೆ ಸಾಕು, ಮತ್ತೆ ಅವು ಎಷ್ಟೋ ಕಷ್ಟ ದೂರ ಆಗ್ತಿರ್ತಾವೆ. ಅದಕ್ಕೆ ದೇವ್ರ ಶರಣಾಗತಿ ಆಗ್ಲಾರ್ದೆ ಇದಕ್ಕೆ ಜನ್ಮಕ್ಕೆ ಮುಕ್ತಿ ಇಲ್ಲ. ಅದಕ್ಕೆ ಅವು ಚಕ್ರಾಂಕಿತ ಅಂತಾರ. ಅವು ಗಂಡಿಗೆ ಗೋಮೂತಿ ನದಿ ಒಳಗೆ ಸಿಗ್ತಾವ ದ್ವಾರಕಾದೊಳಗೆ. ಅವು ಯಾದವರು ಯುದ್ಧ ಆದ್ಕೊಳ್ಳೆ ಅವ್ರನ್ನ ಅಷ್ಟು ಸಂಹಾರ ಆಗ್ತಾರ. ತಮ್ಮ ಒಳಗೆ ಬಡ್ದಾಗ ಆ ಸಂಹಾರ ಆದ್ರ ಅವ್ರ ಎಲುವುಗಳೆಲ್ಲ ಚಕ್ರಾಂಕಿತ ಅದು, ಪೂಜೆಗೆ ಯೋಗ್ಯವಾದಂಥದ್ದು. ಕೃಷ್ಣನ ವಂಶಸ್ತ್ರ ಅವರು. ಅದಕ್ಕೆ ಆಮೇಲೆ ಅದು ಕೃಷ್ಣ ಓಡಾಡಿದಂಥ ಜಾಗ ಅವೆಲ್ಲ ದ್ವಾರಕಾ ಗೋಮೂತಿ ಅದೆಲ್ಲ. ಅದಕ್ಕಾಗಿ ಅವ ಎಲ್ಲೆಲ್ಲಿ ಇದನ್ನ ಮಾಡ್ಯಾನ, ಅಡ್ಡಾಡ್ಯಾನ ಅವತಾರದೊಳಗ, ಅವೆಲ್ಲ ವಸ್ತುಗಳನ್ನ ತಂದು ಪೂಜೆ ಮಾಡೋದು ನಮ್ಮಲ್ಲಿ ಅವ ಇದ್ದಾನಂತನೂ ಒಂದು ನಂಬಿಕೆ. ಸರಿ. ಇಲ್ಲಿರುವಂತಹವರು ಇವರಿಗೆ ಈ ಸದ್ಯಕ್ಕೆ ಭೀಮಾಶಂಕರ್ ಅಂತ ಹೇಳಿ ಅಂತೇವೆ ನಾವು. ಇವರೇ ದುರ್ವಾಸರ ಪ್ರತೀಕವಾದಂತಹ ಶಿವಲಿಂಗ. ಈ ಶಿವಲಿಂಗವನ್ನು ನರಸಿಂಹದೇವರು ಯಾವಾಗ ಸ್ಥಾಪನೆ ಮಾಡಿದ್ರು ಆವಾಗಿನಿಂದ ಇಲ್ಲಿ ಇದೆ. ಇವ್ರ ಕೆಳಗಡೆನೆ ಇಲ್ಲೇ ಗುಪ್ತವಾದಂತಹ ಸುರಂಗಗಳನ್ನು ಮಾಡ್ಕೊಂಡಿದ್ರು. ಅಂದ್ರೆ ಯಾರಿಗೂ ಗೊತ್ತಾಗಲಾರ್ದೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಿದ್ರು.